ಆಟವನ್ನು ಆಡುತ್ತಾ ಇದೆ. ಆರಂಭಿಕ ಸೆಷನ್ ಮೊದಲ ಚೆಂಡಿಗಾಗಿ ಸಂಜಯ್ ಎಸ್ಆರ್ ಭಾಗದಲ್ಲಿ ಗುನ್ನು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ. ಸಂಜಯ್ ಎಸ್ತಿರ್ತಕ್ಕಂಥ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನು ಹೆಚ್ಚುವರಿ ರೂಪದಲ್ಲಿ ಮಾಡಿಕೊಟ್ರು. ಗುನ್ನು ಖಾತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ. ಮೊದಲ ಎಸೆತ ಮುಕ್ತಾಯವನ್ನು ಮಾಡಿಕೊಟ್ರು. ತಳ ಮತ್ತೆ ಕೂಡ ಆರಂಭವನ್ನು ಕಾಣುತ್ತಾ ಇದೆ ಒಂಟಿ ಓಟಗಳ ಮುಖಾಂತರವಾಗಿ. 5 ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಕೂಡ. ಇನ್ನಿರ್ತಕ್ಕಂಥ 5 ಚೆಂಡುಗಳನ್ನು ಯಾವ ರೀತಿ ಸಂಜಯ್ ಇವಾಗ ಮುಕ್ತಾಯವನ್ನು ಮಾಡಿಕೊಡ್ತಾರೆ ನೋಡಬೇಕಾಗಿದೆ. ಪವನ್ ರೆಡ್ಡಿ ಅವರ ಮಾಲೀಕತ್ವದ PR ಸ್ಪೋರ್ಟ್ಸ್ ಮತ್ತು CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಈ ವ್ಯವಸ್ಥಿತ ಹಗಲು ರಾತ್ರಿ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ. ನಡುವೆ ಸಂಜಯ್ ಎಸೆರ್ತಕ್ಕಂಥ ಚೆಂಡು ತನ್ನ ಮೂಲಕ ಇವಾಗ ಇವಾಗ ಆಘಾತವನ್ನು ಕಾಣುತ್ತಾ ಇದೆ. ಕ್ಲೀನ್ ಬೋರ್ಡ್ ರೂಪದಲ್ಲಿ ಕೂಡ ಆರಂಭಿಕ ಹಂತದ ಟಾಸ್ ಪರಾಜಯವನ್ನು ಕಂಡಿರ್ತಕ್ಕಂಥ PSPಗೆ ಇವಾಗ ಆರಂಭಿಕ ಅವರ ಜಾತಿಯಲ್ಲಿ ಮೊದಲ ವಿಕೆಟ್ ಅನ್ನು ಇವಾಗ ಕಳ್ಕೊಳ್ತಾ ಇದ್ದಾರೆ. ಅದ್ಯಾವ ಆಟಗಾರನ ಕಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಅಂಕಣಕ್ಕೆ ಇವಾಗ ಅರ್ಬಾಜ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರಂಭಿಕ ಯಶಸ್ಸಿಗಾಗಲೇ ಸಂಜಯ್ ಪಡ್ಕೊಂಡ್ರು ಎರಡನೆಯ ಚೆಂಡಿನಲ್ಲಿ. ಕರ್ನಾಟಕ ರಾಜ್ಯದಲ್ಲಿದೆ ಮೊಟ್ಟ ಮೊದಲ ಬಾರಿಗೆ ಅಂಡರ್-22 ಜೂನಿಯರ್ KVR ಕಪ್ ಪಂದ್ಯಾಕೂಟದಲ್ಲಿ ಸಾಗ್ತಾ ಇದೆ. ಅತಿ ದೊಡ್ಡ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ. ರಾಜ್ಯ ಹೊರ ರಾಜ್ಯದ ತಂಡಗಳು ಕೂಡ ಆಗಮಿಸಿದ್ದಾರೆ. ಒಟ್ಟಾರೆಯಾಗಿ 80 ತಂಡಗಳು ಭಾಗವಹಿಸಿದ್ದೇವೆ. ನಡುವೆ ಮತ್ತೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟ, ಎರಡನೆಯ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೂರನೆಯ ಊಟವನ್ನು ದಾಖಲಿಸಲು ಪ್ರಯತ್ನಗಳ ನಡುವೆ ಈತ ಯಶಸ್ಸಿನ 3 ಊಟಗಳ ಸೇರ್ಪಡೆಯೂ ಕೂಡ. ಕಳೆದ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನು ಕಳ್ಕೊಟ್ರು ಕೂಡ ಬಳಿಕ ಮೂರನೇ ಚೆಂಡಿಗೆ ಬಹಳಷ್ಟು ಉತ್ತಮ ಊಟವನ್ನು ದಾಖಲಿಸಿದ್ದಾರೆ. ತಳ ಮೊತ್ತ ಕೂಡ ಇವಾಗ 4 ಊಟವನ್ನು ತಲುಪ್ತಾ ಇದೆ. ಸಂಜಯ್ ಮತ್ತೆ 4ನೆಯ ಬಾರಿ ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ ಪ್ರಯತ್ನ, ಬಹಳ ಶತಬಲತೆ ಹೊಡೆತ ಡಿಫೆಕ್ಷ ಕವರ್ಸ್ ಭಾಗದಲ್ಲಿ ಇವಾಗ ಕ್ಯಾಚ್ ಅವಕಾಶಗಳಿತ್ತು. ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರೆ ಕೂಡ ಮತ್ತೆ ಆಘಾತವನ್ನು ಕಾಣುತ್ತಾ ಇದೆ. PSPಗೆ ಇವಾಗ ಮುಕ್ತಾಯದ 4 ಚೆಂಡುಗಳಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಈತ ಬಹಳಷ್ಟು ಉತ್ತಮ ಒಂದು SRಗೆ ಆರಂಭಿಕ ಓವರ್ನಲ್ಲಿ ಸಂಜಯ್ ತೋರ್ಪಡಿಸ್ತಾ ಇದ್ದಾರೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ಸುಭಾಷ್ ವೆಂಕಿ ಬರ್ತಾ ಇದ್ದಾರೆ. ಎರಡು ಎಸೆತ ಬಾಕಿ ಉಳಿತಾ ಇದೆ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ. ಸಂಜಯ್ ಮತ್ತೆ 5ನೆಯ ಬಾರಿ ವೆಂಕಿ ಹೊಸ ಆಟಗಾರನ ಸೇರ್ಪಡೆ. ಅಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಐದನೆಯ ಚೆಂಡು ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಇಲ್ಲ. ನಡುವೆ ಡಾಟ್ ಬಾಲ ಸೇರ್ಪಡೆ ಸಂಜಯ್ ಮುಖಾಂತರವಾಗಿ ಮತ್ತೆ ಕಂಡುಕೊಳ್ತಾ ಇದ್ದೇವೆ. ಒಟ್ಟಾರೆ 5 ಚೆಂಡುಗಳು ಇತ್ತ ಮುಕ್ತಾಯವನ್ನು ಕಾಣುತ್ತಾ ಇದೆ. 2 ಯಶಸ್ಸನ್ನು ಕಂಡ್ರು, 4 ಊಟವನ್ನು ಬಿಟ್ಕೊಡ್ತಾ ಇದ್ದಾರೆ ಕೂಡ. ಸಂಜಯ್ ಕೊನೆಯ ಬಾರಿ ಅಂತಿಮ ಚೆಂಡು ನಡುವೆ ಇತ್ತ ಬಹಳಷ್ಟು ಉತ್ತಮ ಚೆಂಡನ್ನು ದಾಖಲಿಸಿದ್ರು. ಓವರ್ ಮುಕ್ತಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಓವರ್ ಸಂಜಯ್ ಬಹಳಷ್ಟು ಉತ್ತಮತೆಗೆ ಮುಕ್ತಾಯವನ್ನು ಮಾಡಿಕೊಟ್ರು. 4 ಊಟಗಳು ಮಾತ್ರ 6 ಚೆಂಡುಗಳಲ್ಲಿ ದಾಖಲಾತಿಯನ್ನು ಕಂಡಿದ್ದಾವೆ. ಕೊನೆಯ 18 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ.
ಶತಮಾನ ಹೊಳತ ಮೆಡುವೆ ಕ್ಷೇತ್ರಾಕ್ಷರ ದಾಖಲಾತಿನ ಕಂಡಿತು. ನಡುವೆ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 5 ಓಟವನ್ನು ತಲುಪ್ತಾ ಇದೆ. ಆರಂಭಿಕ ಎಸೆತ ಕೂಡ ಮುಕ್ತಾಯವನ್ನು ಮಾಡಿಕೊಟ್ರು. 5 ಚೆಂಡುಗಳು ಬಾಕಿ ಹೋಗ್ತಾ ಇದೆ. ಅಬ್ದುಲ್ ಹೆಸರ್ ಎರಡನೇ ಚೆಂಡು. ಓಟುಗಳು ಬರುತ್ತಾ ಇಲ್ಲ. ಸುಂದರತೆಯ ಚೆಂಡು ದಾಖಲಾತಿಯನ್ನು ಕಾಣುತ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯದ ಟಾಸ್ ಜಯವನ್ನು ಕಂಡಿರ್ತಕ್ಕಂಥವರ ರಾಜ್ಯದ ಆದಿಸಿಸಿ ಚೆನ್ನಯ್ಯ ತಂಡ. ಅದ್ಯಾವ ರೀತಿ ಎಸ್ಗಾರರು ಯಶಸ್ಸನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆರಂಭಕ್ಕೆ ಓವರ್ ನಲ್ಲಿ ಸಂಜಯ್ ಬಹಳಷ್ಟು ಉತ್ತಮ ಓವರ್ ಅನ್ನ ಮುಕ್ತಾಯ ಮಾಡಿಕೊಟ್ರು. ಆ ಬಳಿಕ ತಂಡದ ಮತ್ತೊಬ್ಬ ಭರವಸೆ ಎಸೆತಗಾರ ಅಬ್ದುಲ್ಲಾ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡುತ್ತಾ ಇದ್ದಾರೆ. ನಡುವೆ ಎರಡನೆಯ ಓಟಗಳು ದಾಖಲಾತಿಯನ್ನು ಕಾಣುತ್ತಾ ಇದೆ. ಮೊಗನ್ ಕ್ಷೇತ್ರಕ್ಷಣೆ ಮಾಡುತ್ತಾ ಇದ್ದಾರೆ. 2 ಓಟದ ಹೆಚ್ಚುವರಿ ಮೊತ್ತ ಕೂಡ ಏರಿಕೆಯನ್ನು ಕಂಡುಕೊಳ್ಳುತ್ತಾ ಇದೆ. 7 ಓಟವನ್ನು ತಲುಪ್ತಾ ಇದ್ದಾರೆ. 3 ಚೆಂಡುಗಳು ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. ಅಬ್ದುಲ್ ಹಸರ್ 4ನೇ ಚೆಂಡು. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಈತ 2ನೇ ಓವರ್ ನಲ್ಲಿ ಕಂಡುಕೊಳ್ತಾ ಇದ್ದೇವೆ ಕೂಡ. ಐದನೆಯ ಚೆಂಡು ಮತ್ತೆ ಚೆಂಡನ ಕಾಲ ಮೇಲೆ ಪಡ್ಕೊಂಡು ಡಾಟ್ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದ್ದೇವೆ ಕೂಡ. ನಿನ್ನೆ ಮುಕ್ತಾಯ ಕಂಡ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜಯವನ್ನು ಕಂಡಂತ ಬ್ಲೂ ಬಾಯ್ಸ್ ಕೊಡಗಿನ ತಂಡ ಮೊದಲ ತಂಡವಾಗಿ ಸೆಮಿ ಎಂಟ್ರಿಯನ್ನು ಕಂಡಿದ್ದಾರೆ. ಪ್ರಸ್ತುತ ಈ ಪಂದ್ಯದಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ 2ನೇ ತಂಡವಾಗಿ ಸೆಮಿ ಎಂಟ್ರಿಯನ್ನು ಪಡ್ಕೊಳ್ಳುತ್ತಿದ್ದಾರೆ. ಒಟ್ಟಾರೆ ವ್ಯವಸ್ಥಿತ ಹಗಲು ರಾತ್ರಿ 4 ದಿನದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಒಟ್ಟಾರೆಯಾಗಿ 80 ತಂಡಗಳು ಭಾಗವಹಿಸ್ತಾ ಇದೆ. ಈಗಾಗಲೇ ಕೆಲವೊಂದು ತಂಡಗಳು ಈಗಾಗಲೇ ಒಂದು ಪಂದ್ಯಾಕೂಟದಿಂದ ನಿರ್ಗಮಿಸಿದ್ದಾರೆ. ತಂಡ ಮೊತ್ತ 8 ಓಟವನ್ನು ತಲುಪ್ತಾ ಇದೆ. 2 ಮಂದಿ ಬೌಲರ್ಸ್ಗಳು ಬಹಳ ಶುದ್ಧವಾದ ಎಸ್ಆರ್ಗೆ ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಅದ್ಯಾವ ಎಸೆತಗಾರನನ್ನು ಪರಿಚಯಿಸ್ತಾರ ನೋಡಬೇಕಾಗಿದೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಮತ್ತು ವೆಂಕಟೇಶ್ ಬಾಬು ರೆಡ್ಡಿ ಅವರ ಸಾರಥ್ಯದಲ್ಲಿ ಸಾಗ್ತಕ್ಕಂಥ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಕ್ರಿಕೆಟ್ ಪಂದ್ಯಾಕೂಟ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಇಲ್ಲಿ ಸಾಗ್ತಾ ಇದೆ ಕೂಡ. ತಳ ಮೊತ್ತ 8 ಓಟಗಳು. ಹನ್ನೆರಡು ಎಸೆತಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಹೊಸ ಬೌಲರ್ ಧನುಷ್ ಇವಾಗ ಬಹಳ ಶತಮಾನ ಹೊಡೆತ ತನ್ಮೂಲಕ ಇವಾಗ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುಂದರತೆಯ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಓಟಗಳ ಬರವನ್ನು ಕಾಣುತ್ತಾ ಇರ್ತಕ್ಕಂಥ BSPKಯ ಆಟಗಾರ ಮೊದಲ ಚೆಂಡಿಗೆ ಸುಂದರತೆಯ ಸಿಕ್ಸರ್ ಗಳಿಸಿದ್ದಾರೆ. ಈತ 6 ಓಟಗಳ ಸೇರ್ಪಡೆಯೂ ಕೂಡ. ಧನು ಇವಾಗ ಮೊದಲ ಚೆಂಡಿನ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಬೀಸಬಲ್ಲ ಪ್ರಯತ್ನ ಬಹಳಷ್ಟು ಮತ್ತೆ ಹೊಡೆತ ಅರ್ಬಾಸ್ ದಾಖಲಿಸ್ತಾ ಇದ್ದಾರೆ. 1 ಓಟದ ಹೆಚ್ಚುವರಿ ಕಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 14 ಓಟವನ್ನ ಇದ್ದಾರೆ ಕೂಡ. ತಳ ಮೊತ್ತ 15. 3ನೇ ಅವರ ಪ್ರಗತಿಯಲ್ಲಿ ಕೂಡ 4 ಚೆಂಡುಗಳು ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ನಡುವೆ ಮತ್ತೆ ಊಟಗಳು ಬರುತ್ತಾ ಇದೆ. 1 ಓಟದ ಹೆಚ್ಚುವರಿ ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ ಕೂಡ. 16 ಓಟವನ್ನ ಇಲ್ಲಿ ಇದೆ. ಅರ್ಬಾಸ್ 4ನೇ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕಾಣುತ್ತಾ ಇದೆ. ಬಹಳ ಶುದ್ಧ ಸಿಕ್ಸರ್ 4ನೇ ಚೆಂಡಿಗೆ ಇವಾಗ ಅರ್ಬಾಸ್ ದಾಖಲಿಸ್ತಾ ಇದ್ದಾರೆ. ಆ ಸಿಕ್ಸರ್ಗೆ ಒಂದೆಡೆ ಬೌಲರ್ ಧನು ಅವಕಾಶ ಮಾಡಿಕೊಟ್ರು. ಆ ರೂಟ್ಗಳ ಮುಖಾಂತರವಾಗಿ ತಳ ಮೊತ್ತ ಇವಾಗ 22 ಓಟವನ್ನು ತಲುಪ್ತಾ ಇದೆ. ಕೊನೆಯ 2 ರನ್ ಬಾಕಿ ಉಳಿತಾ ಇದೆ. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸದರತೆ ಹೊಡೆತ ತನ್ಮೂಲಕ ಮತ್ತೆ ಸಿಕ್ಸರ್ ದಾಖಲಾತಿಯನ್ನು ಕಾಣುತ್ತಾ ಇದೆ. ಅರ್ಬಸ್ ಆಟ ಇಲ್ಲಿ ಕೈ ಹಿಡಿತಾ ಇದೆ. ಭರ್ಜರಿ 3 ಸಿಕ್ಸರ್ ಈಗಾಗಲೇ ಅರ್ಬಸ್ ದಾಖಲಿಸ್ತಾ ಇದ್ದಾರೆ ಲೆಫ್ಟಿ ಆಟಗಾರ. ಒಂದು ಹಂತದಲ್ಲಿ ಓಟಗಳ ಬರವನ್ನು ಕಾಣ್ತಾ ಇರ್ತಕ್ಕಂಥ ತಂಡಗೆ
ಆಸರೆಯಾಗ್ತಾ ಇದ್ದಾರೆ. ಅರ್ಬಸ್ ಆಟ ಇಲ್ಲಿ ಕೈ ಹಿಡಿತಾ ಇದೆ ಕೂಡ. ಕೊನೆಯ ಒಂದೇ ಇಲ್ಲಿ ಈ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅರ್ಬಸ್ ಸ್ಟ್ರೈಕ್ ಅಲ್ಲಿ ದದು ಕೊನೆ ಬಾರಿ ಬೀಸಬಲ್ಲ ಪ್ರಯತ್ನ. ಮಿಡ್ ವಿಕೆಟ್ ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು ಒಂದು ಓಟದ ಹೆಚ್ಚುವರಿ. ತಳ ಮೊತ್ತ ಕೂಡ ಏರಿಕೆ ಕಾಣುತ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ PSPಗೆ 29 ಊಟವನ್ನು ತಲುಪ್ತಾ ಇದೆ. ತಳ ಮೊತ್ತ 29 ಊಟಗಳು. ಆರು ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಹಂತದ ಮುಕ್ತಾಯಕ್ಕಾಗಿ. ಅದ್ಯಾವ ಎಸೆತಗಾರನ ಇವಾಗ ಆದೇಶಿಸಿ ಚೆನ್ನಯ್ಯ ತಂಡ ಇಲ್ಲಿ ಪರಿಚಯಿಸ್ತಾರ ನೋಡಬೇಕಾಗಿದೆ. ಹೊಸ ಬೌಲರ್ ಸುಭಾಷ್ ಇವಾಗ ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ತಂಡಗಳು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಇದ್ದಾರೆ. ಅತಿ ದೊಡ್ಡದ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣ ಒಳಭಾಗದಲ್ಲಿ ಸಾಗ್ತಾ ಇದೆ. ಈ ವ್ಯವಸ್ಥಿತ ಪಂದ್ಯಾಕೂಟವನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ರೆಡ್ಡಿ ಜೊತೆಗಾಗಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್. ಆರಂಭಿಕ ಎಸೆತ ಬೀಸಬಲ್ಲ ಪ್ರಯತ್ನ ಅರ್ಬಾಸ್ ಮಾಡ್ತಾ ಇದ್ದಾರೆ. ನಡುವೆ ಊಟಗಳು ಬರ್ತಾ ಇಲ್ಲ. 5 ಎಸೆತಗಳು ಬಾಕಿ ಉಳಿತಾ ಇದೆ. ಅದ್ಯಾವ ಒಂದು ತಂಡ ಎರಡನೆಯ ತಂಡವಾಗಿ ಸೆಮಿ ಇಂಟರ್ನ ಕಾಣುತ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ 2 ಸಂಸ್ಥೆಗಳು ಇಲ್ಲಿ ಪಂದ್ಯಾಟವನ್ನು ಆಡುತ್ತಾ ಇದೆ. ಅರ್ಬಾಸ್ ಗೆಲ್ಸಿರೋದು 2ನೇ ಚೆಂಡು. ಮತ್ತೆ ಅರ್ಬಾಸ್ ಊಟವನ್ನು ದಾಖಲಿಸ್ತಾ ಇಲ್ಲ. ಕಳೆದ ಓವರ್ ನಲ್ಲಿ ಬಹಳ ಉತ್ತಮ ರೀತಿಯ 3 ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಅಂತಿಮ ಓವರ್ ಮೊದಲ ಮತ್ತು 2ನೆಯ ಚೆಂಡಿನಲ್ಲಿ ಸತತ ಡಾಟ್ ಬಾಲ್ ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಸುಭಾಷ್ ಮತ್ತೆ 3ನೆಯ ಬಾರಿ ಬಹಳ ಶತಮಾನತೆಯ ಚೆಂಡು ತನ್ಮಾಲಕ ಸುಭಾಷ್ ಹೆಸರತಕ್ಕಂಥ 3ನೆಯ ಚೆಂಡಿಗೆ ಇವಾಗ ಬಿರುಸಿನ ಆಟಗಾರನೊಂದು ವಿಕೆಟ್ಸ್ ಇವಾಗ ನೆಲಕೊಡುತ್ತಾ ಇದೆ. ಇದುವರೆಗೆ ಬಹಳ ಶತಮಾನದ ಆಟವನ್ನು ಆಡಿರ್ತಕ್ಕಂಥ ಲೆಫ್ಟಿ ಆಟಗಾರ ಅರ್ಬಾಸ್ ಸಿನಿಕ್ಸ್ ಇವಾಗ ಈ ಹಂತದಲ್ಲಿ ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. ಹೊಸ ಆಟಗಾರನ ಸೇರ್ಪಡೆ ಇವಾಗ ಶಮೀರ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ 3 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಕೂಡ. ಅದೆಷ್ಟು ಊಟವನ್ನು ದಾಖಲಿಸ್ತಾರ ನೋಡಬೇಕಾಗಿದೆ. ಇನ್ನಿರ್ತಕ್ಕಂಥ 3 ಚೆಂಡುಗಳಲ್ಲಿ ಮೊದಲ 3 ಓವರ್ಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆರಂಭವನ್ನು ಕಂಡಂತ ತಂಡ ಕೊನೆಯ ಓವರ್ನಲ್ಲಿ 3 ಚೆಂಡುಗಳಲ್ಲಿ ಯಾವುದೇ ರೀತಿ ಊಟವನ್ನು ದಾಖಲಿಸ್ತಾ ಇಲ್ಲ. ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆಯ 3 ಚೆಂಡುಗಳು ಮಾತ್ರ ಇಲ್ಲಿ ಬಾಕಿ ಉಳಿತಾ ಇದೆ. ಸುಭಾಷ್ ಮತ್ತೆ 4ನೆಯ ಬಾರಿ ಶಮೀರ್ ಸ್ಟ್ರೈಕ್ ಅಲ್ಲಿ. ಶಮೀರ್ ಗೆಲ್ಸರದ 4ನೆಯ ಚೆಂಡು ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಊಟಗಳ ಸೇರ್ಪಡೆ ತಡ ಮೊತ್ತ ಕೂಡ ಇವಾಗ 30 ಊಟವನ್ನು ತಲುಪ್ತಾ ಇದೆ. ಶಮೀರ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಮತ್ತೊಬ್ಬ ಬಿರುಸಿನ ಆಟಗಾರ ಕೂಡ. ನಾಲ್ಕನೆಯ ಚೆಂಡು ನಡು ಊಟಗಳು ಬರ್ತಾ ಇದೆ. ಮಿಡಾನಲ್ಲಿ ಕ್ಷೇತ್ರಕ್ಷಣ ದಾಖಲಾತಿ ಕಾಣ್ತಾ ಇದೆ. ಒಂದು ಓಟದ ಸೇರ್ಪಡೆ. 2ನೇ ಓಟವನ್ನ ದಾಖಲಿಸುವ ಪ್ರಯತ್ನಗಳ ನಡುವೆ ಇವಾಗ ಚುರುಕಿನ ಅವಳಿ ಓಟವನ್ನು ದಾಖಲಿಸಿದ್ರು. 2 ಓಟಗಳಿಗೆ ಆದೇಶಿಸಿ ಚೆನ್ನಯ್ಯ ಕ್ಷೇತ್ರಕ್ಷಕರು ಈ ಹಂತದಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಳ ಮೊತ್ತ 2 ಓಟಗಳ ಮುಖಾಂತರ ಇವಾಗ 32 ಊಟವನ್ನು ತಲುಪ್ತಾ ಇದೆ. ಐದನೆಯ ಚೆಂಡು ತೀರಾ ಕೆಳಜಾದು ಹೋಗ್ತದೆ. ಓಟಗಳು ಬರ್ತಾ ಇಲ್ಲ. ಅಂತಿಮ ಒಂದೇ ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೆಷ್ಟು ಊಟವನ್ನ ದಾಖಲಿಸ್ತಾರ ನೋಡಬೇಕಾಗಿದೆ. ಅಂತಿಮ ಚೆಂಡಿಗೆ PSPK ವರ್ಸಸ್ ಆದಿಸಿಸಿ ಹೊರ ರಾಜ್ಯದ ಚೆನ್ನಯ್ಯ ತಂಡ. ಆರಂಭಿಕ ಸೆಷನ್ ಕೊನೆಯ ಚೆಂಡು ಅತಿಕ್ರಮ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಈತ ರನ್ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 1 ಊಟ ಹೆಚ್ಚುವರಿ ತಂಡ ಮೊತ್ತ ಕೂಡ 33 ಊಟವನ್ನು ತಲುಪ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ. ಸೈಫ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ವೆಂಕಿ ಸ್ಟ್ರೈಕ್ ಅಲ್ಲಿ ಸುಭಾಷ್ ಕೊನೆ ಬಾರಿ
ಆರಂಭಿಕ ಅಂತಿಮ ಚೆಂಡು ನಡುವೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸೀಮಿತ ಪ್ರದೇಶವನ್ನು ಕಾಣ್ತಾ ಇದೆ. ಅಂತಿಮ ಚೆಂಡಿಗೆ ಇವಾಗ 2 ಓಟಗಳ ಹೆಚ್ಚುವರನ್ನು ಕಂಡುಕೊಳ್ತಾ ಇದೆ. ಇಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯ. ತಂಡದ ಮತ್ತೆ ಇವಾಗ 35 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 36ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಎರಡನೆಯ ತಂಡವಾಗಿ ಸೆಮಿ ಎಂಟ್ರನ್ನು ಕಾಣಬೇಕಾಗಿದೆ. ಹೊರ ರಾಜ್ಯದ ಆದಿಸಿಸಿ ಚೆನ್ನೈಯ ತಂಡ 24 ಚೆಂಡುಗಳಲ್ಲಿ 36 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡಬೇಕಾಗಿದೆ. ಎರಡನೆಯ ಸೆಷನ್ ಆರಂಭನ ಕಾಣಲಿಕ್ಕಿದೆ. ಟಾರ್ಗೆಟ್ ಸಂಖ್ಯೆ 36. ಈ ಮೊತ್ತವನ್ನು ಚೇಂಜ್ ಮಾಡ್ತಾ ಇರತಕ್ಕಂಥ ತಂಡದ ಆರಂಭಿಕ ಸರದಿ ಆಟಗಾರರು ಅಂಕಣಕ್ಕೆ ಸಾಕಬೇಕೆನ್ನೋದಾಗಿ ನಾವು ಮೊದಲಾಗಿ ಕೇಳಿಕೊಳ್ತಾ ಇದ್ದೇವೆ. 24 ಚೆಂಡುಗಳಲ್ಲಿ 36 ಓಟವನ್ನು ಒಂದೆಡೆ ಆದಿಸಿಸಿ ಚೆನ್ನೈಯ ತಂಡ ದಾಖಲಿಸಿದ. ಎರಡನೇ ತಂಡವಾಗಿ ಸೆಮಿ ಎಂಟ್ರನ್ನು ಕಾಣ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ PSPK ಎರಡನೇ ತಂಡವಾಗಿ ಸೆಮಿ ಎಂಟ್ರನ್ನು ಕಾಣಲಿಕ್ಕಿದ್ದಾರೆ. ಅದ್ಯಾವ ಒಂದು ತಂಡ ಎರಡನೇ ತಂಡವಾಗಿ ಸೆಮಿ ಎಂಟ್ರನ್ನು ಕಾಣ್ತಾರೆ ನೋಡಬೇಕಾಗಿದೆ. ಅದಕ್ಕಾಗಿ 2 ತಂಡಗಳು ಪ್ರತಿ ಹೋರಾಟದ ಪಂದ್ಯಾಟವನ್ನು ಇಲ್ಲಿ ಆಡುತ್ತಾ ಇದೆ. ಅದ್ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ ಕೂಡ. PSPK ಮೊದಲ ಓವರ್ಗಾಗಿ ಅಜಾಜ್ ಅವರ ಬಳಸದ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಬಹಳಷ್ಟು ಸಮಾಲೋಚನೆಗಳ ಬಳಿಕ ಎಜೆ ಅವರಿಗೆ ಇಲ್ಲಿ ಚೆಂಡನ್ನ ರವಾನಿಸ್ತಾ ಇದ್ದಾರೆ. 36ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ಆದಿಸಿಸಿ ಚೆನ್ನೈಯ ತಂಡದ ಮೊದಲ ಸರದಿಯ ಬಿರುಸಿನ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೋಹನ್ ಮತ್ತು ಅಬ್ದುಲ್ ಆರಂಭಿಕ ಸರದಿ ಆಟಗಾರರು. ಇಪ್ಪತ್ತ 24 ಚೆಂಡುಗಳಲ್ಲಿ 36 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಿರುಸಿನ ಆಟವನ್ನು ಆಡಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ ಅಂಕಣ ಎಂಟನ್ನು ಕಾಣ್ತಾ ಇದ್ದಾರೆ. ಒಂದೆಡೆ ಆಟಗಾರ ಮೋಹನ್ ಮತ್ತು ಅಬ್ದುಲ್ ಆರಂಭಿಕ ಸರದಿ ಆಟಗಾರರು. PSPK ಮೊದಲ ವರ್ಗಾಗಿದ್ದ ಎಜೆ ಅವರನ್ನು ಪರಿಚಯಿಸುವ ಲೆಕ್ಕಾಚಾರವನ್ನು ಮಾಡುತ್ತಾ ಇದ್ದಾರೆ. ಅಬ್ದುಲ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಟಾರ್ಗೆಟ್ ಸಂಖ್ಯೆ 36. ಎರಡನೆಯ ಕ್ವಾರ್ಟರ್ ಫೈನಲ್ ಪಂದ್ಯದ ಎರಡನೆಯ ಸೆಷನ್ ಆರಂಭವನ್ನು ಕಾಣಲಿಕ್ಕಿದೆ. ಎರಡನೆಯ ಸೆಷನ್ ಮೊದಲ ಚೆಂಡಿಗಾಗಿ ಎಜೆ ಎಸರ್ಕ ಭಾಗದಲ್ಲಿ ಆರಂಭಿಕ ಎಸೆತ ನಡುವೆ ಓಟಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಾಣ್ತಾ ಇದೆ. ಈ ರೀತಿಯ ಡಾಟ್ ಬಾಲ್ಗಳನ್ನು ದಾಖಲಿಸಿದ್ರೆ ಮಾತ್ರ ಒಂದೆಡೆ PSPK ಎರಡನೆಯ ತಂಡವಾಗಿ ಸೆಮಿ ಎಂಟ್ರನ್ನು ಕಾಣಲಿಕ್ಕೆ ಸಾಧ್ಯ. ಅದೇ ಯಾವ ರೀತಿ ಎಸೆತಗಾರರು ಪಂದ್ಯಾಟವನ್ನು ಉಳಿಸಿಕೊಳ್ಳುತ್ತಾರೆ ನೋಡಬೇಕಾಗಿದೆ. ಎಜೆ ಮತ್ತೆರಡನೆಯ ಬಾರಿ ಅಬ್ದುಲ್ ಸರ್ ಹಳದ ಚೆಂಡು ಕವರ್ಸಿದ ಬಹಳ ಚಂದ ರೀತಿಯ ಹೊಡೆತ. ಇವಾಗ ಅಬ್ದುಲ್ ದಾಳ ಮುಖಾಂತರವಾಗಿ ಇವಾಗ ಗ್ಯಾಪ್ ಶಾಟ್ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ. ಆ ಬೌಂಡ್ರಿಗೆ ಒಂದೆಡೆ ಇವಾಗ ಎಜೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆರಂಭಿಕ ಚೆಂಡನ್ನು ಡಾಟ್ ಬಾಲ್ ಆಗಿ ಮುಕ್ತಾಯ ಮಾಡಿಕೊಟ್ಟಂತ ಬೌಲರ್ ಇವಾಗ ಕವರ್ಸ್ ಭಾಗದಲ್ಲಿ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. ಅಬ್ದುಲ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಸ್ಟೆಪ್ ಔಟ್ ಮಾಡಿಕೊಂಡು ಮತ್ತೆ ಕವರ್ಸ್ ಭಾಗದಲ್ಲಿ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಕಂಡುಕೊಳ್ತಾ ಇದ್ದೇವೆ. ಓವರ್ ನಲ್ಲಿ ಕೂಡ 3 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಗೂಟದ ಹಿಂಭಾಗದಲ್ಲಿ ತಡ ಮತ್ತೆ ಏರಿಕೆ ಪಡ್ಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ 5 ಓಟವನ್ನು ತಲುಪ್ತಾ ಇದೆ.
4 ಎಸೆತಗಳ ಮುಕ್ತಾಯವನ್ನು ಕಾಣುತ್ತಾ ಇದೆ. 5 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ ಸಿಗ್ತಾ ಇದ್ದಾವೆ. ಈತ ಎಜೆ ಮತ್ತೆ 5ನೇ ಬಾರಿ ಮೋಹನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಲೆಫ್ಟಿ ಆಟಗಾರ. ಕಳೆದ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ. ಅದ್ಯಾವ ರೀತಿ ಅಜಯ್ ಆಟವನ್ನು ಮುಂದುವರಿಸ್ತಾರ ನೋಡಬೇಕಾಗಿದೆ. ಎಜೆ ಮತ್ತೆ 5ನೇ ಬಾರಿ ಮೋಹನ್ ಗೆಸರಗದ ಚೆಂಡು. ಮೋಹನ್ ಚೆಂಡನ ಕಾಲ ಮೇಲೆ ಪಡ್ಕೊಳ್ತಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಕೊನೆಯ 1 ಎಸೆತ ಪ್ರಾರಂಭಿಕ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಮೋಹನ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಯಜೆ ಮೊದಲ ಓವರ್ನ ಕೊನೆಯ ಚೆಂಡಿಗಾಗಿ ಹೋದರೆ ಆವರಿಸಿಕೊಂಡು ಬೀಸಬಲ್ಲ ಪ್ರಯತ್ನ. ನೆಟ್ಟನಾರ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮೂಲಕ ಬಹಳ ಶುದ್ಧವಾದ ಕ್ಷೇತ್ರ ರಕ್ಷಣೆ ಇವಾಗ ದಾಖಲಾತಿಯನ್ನು ಕಾಣುತ್ತಾ ಇದೆ. ಇವಾಗ ರನ್ಔಟ್ ರೂಪದಲ್ಲಿ ಇವಾಗ ಬಿರುಸಿನ ಆಟಗಾರನನ್ನು ವಿಕೆಟ್ಸ್ ಇವಾಗ ಆದಿಸಿಸಿ ಚೆನ್ನಯ್ಯ ತಂಡ ಇವಾಗ ಮೋಹನ್ ರೂಪದಲ್ಲಿ ಕಳ್ಕೊಳ್ತಾ ಇದೆ. ನಂಬಲ ಸಾಧ್ಯವಾಗಿರೋ ರೀತಿಯಲ್ಲಿ ಒಂದು PSPK ಕ್ಷೇತ್ರರಕ್ಷಕರು ಕ್ಷೇತ್ರರಕ್ಷಣಾ ದಾಖಲಾತಿಯನ್ನು ಕಾಣಿಸಿಕೊಳ್ತಾ ಇದ್ದಾರೆ. ಈತ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ರಿಸ್ಕೆ ಸಿಂಗಲ್ ಅಪಾಯಕಾರಿ ಓಟವನ್ನು ದಾಖಲಿಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು ರನ್ಔಟ್ ರೂಪದಲ್ಲಿ. ಅದ್ಯಾವ ಆಟಗಾರನ ಕಳಿಸಿಕೊಡ್ತಾರೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ದಿನೇಶ್ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ರಮೀಜ್ ಅವ್ರಿಗಾಗಿ ಅಬ್ದುಲ್ ಹೆಸರಾದ ಚೆಂಡು ನಡುವೆ ನೆಟ್ಟನಾರ ಹೊಡೆತವನ್ನು ಅಬ್ದುಲ್ ದಾಖಲಿಸಿದ್ರು. ಒಂಟಿ ಓಟುಗಳ ಸೇರ್ಪಡೆಯೂ ಕೂಡ ತಳ ಮೊತ್ತ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. ಆರು ಓಟವನ್ನು ತಲುಪ್ತಾ ಇದೆ. ಅಲ್ಲಿ ಪಂದ್ಯವನ್ನು ಶಿಬಿರದಲ್ಲಿ ಮುಂದುವರಿಸಬೇಕು. ಟೈಮರ್ ಆನ್ ಆಗಿದೆ, ಮೊದಲೇ ತಿಳಿಸ್ತಾ ಇದ್ದಾವೆ. ರಮೀಜ್ ಚೆಂಡು ನಡುವೆ ಮಿಡ್ ಆಫ್ ಅಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟ ಎರಡನೆಯ ಓಟವನ್ನು ದಾಖಲಿಸುವಂತಹ ಹಂತದಲ್ಲಿ ಇವಾಗ ಎರಡನೆಯ ಓಟಗಳಿಗೆ ಅವಕಾಶವನ್ನು ಕ್ಷೇತ್ರರಕ್ಷಕರು ಮಾಡಿಕೊಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ 3 ಓಟಗಳ ಹೆಚ್ಚುವರಿ. ತಳ ಮತ್ತೆ ಕೂಡ 3 ಓಟಗಳ ಮುಖಾಂತರವಾಗಿ ತಳ ಮೊತ್ತ ಏರಿಕೆಯನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ತಳ ಮೊತ್ತ 9 ಓಟವನ್ನು ತಲುಪ್ತಾ ಇದೆ. 9 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಪ್ರಗತಿಯ ಎರಡನೆಯ ಓವರ್ನಲ್ಲಿ 36ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ಹೊರ ರಾಜ್ಯದ ಆದಿಸಿಸಿ ಚೆನ್ನಯ್ಯ ತಂಡ ಅದ್ಯಾವ ರೀತಿ ಒಂದು ಮೊತ್ತವನ್ನು ಜಯವನ್ನ ಈ ಒಂದು ಮೊತ್ತವನ್ನು ದಾಖಲಿಸಿಕೊಂಡು ಮುಂದಿನ ಹಂತವನ್ನು ಕಾಣ್ತಾರೆ ನೋಡಬೇಕಾಗಿದೆ. ನಡುವೆ ಈತ ಊಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಅಂತಿಮ ಹಂತ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ಸೂಚನೆ ರವಾನಿಸ ನೋಡಬೇಕಾಗಿದೆ.
ವೈಡ್ ಬಾಲ್ ಸೂಚನಾ ರವಾನೆ ಕಾಣ್ತಾ ಇದೆ. ಅತಿಕ್ರಮ ಓಟಗಳ ಸೇರ್ಪಡೆ, ಹೆಚ್ಚುವರಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ತಳ ಮೊತ್ತ ಈತ ಮತ್ತೆ ಏರಿಕೆ ಕಾಣ್ತಾ ಇದೆ. ತಳ ಮೊತ್ತ ಇವಾಗ 10 ಓಟವನ್ನು ತಲುಪ್ತಾ ಇದೆ. ತಳ ಮೊತ್ತ 10 ಓಟಗಳು. 36 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 10 ಓಟವನ್ನು ತಲುಪ್ತಾ ಇದೆ. 2ನೇ ಓವರ್ ಪ್ರಗತಿಯಲ್ಲಿ ರಮೀಜ್ ಇವಾಗ ಮತ್ತೆ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. 4ನೆಯ ಚೆಂಡು, ಈತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಒಂದು ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ಳುತ್ತಾ ಇದೆ ದಿನೇಶ್ ಮುಖಾಂತರವಾಗಿ. ತಳ ಮತ್ತೆ ಕೂಡ 20 ಓಟಗಳ ಮುಖಾಂತರವಾಗಿ ಇವಾಗ 11 ಓಟವನ್ನು ತಲುಪ್ತಾ ಇದ್ದಾರೆ. ಪ್ರತಿಯೊಂದು ಚೆಂಡಿಗೂ ಕೂಡ ಓಟವನ್ನು ದಾಖಲಿಸಬಲ್ಲ ಲೆಕ್ಕಾಚಾರ 2 ಮಂದಿ ಆಟಗಾರರು ಮಾಡಿದ್ರು, ಯಶಸ್ಸನ್ನು ಕಂಡ್ರು. ನಗತವನ್ನು ಕಾಣುತ್ತಾ ಇದೆ. ಚೆಂಡು ಇತ್ತವ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳ ಸೇರ್ಪಡೆ. ತಡ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 12 ಓಟವನ್ನು ತಲುಪ್ತಾ ಇದ್ದಾರೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸಲು ಪ್ರಯತ್ನಗಳ ನಡುವೆ ಓಟಗಳು ಬರ್ತಾ ಇಲ್ಲ. ಚೆಂಡು ತೀರಾ ಕೆಳಚನ ಅದು ಹೋಗ್ತಾ ಇದೆ. ಅಂತಿಮ ಮತ್ತೆ ವೈಡ್ ಬಾಲ್ ಸೂಚನೆ ತೀರ್ಪುಗಾರ ರವಾನಿಸ್ತಾ ಇದ್ದಾರೆ ಕೂಡ. ಪಂದ್ಯಾಟದ ತೀರ್ಪುಗಾರರಾಗಿ ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವ್ರು, ಇತ್ತೀಚೆಗಷ್ಟೇ ಮುಕ್ತಾಯವನ್ನು ಕಂಡಿರ್ತಕ್ಕಂಥ KSPL ಸೀಸನ್ 2 ಅತ್ಯುತ್ತಮ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಕಂಡಿರ್ತಕ್ಕಂಥ ಟೀಮ್ ಇಂಡಿಯಾ ಬಾಬು 11 ಆಟಗಾರ ಪೇಟಿಎಂ ಮಂಜ ಮತ್ತು ಪ್ರಮೋದ್ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳು ಬರ್ತಾ ಇಲ್ಲ. ನಡುವೆ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಅಂತಿಮ 1 ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಅಂತಿಮ ಚೆಂಡು, ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 1+1 2 ಓಟದ ಹೆಚ್ಚುವರಿ. ತಳ ಮೊತ್ತ 2 ಓಟಗಳ ಮುಖಾಂತರವಾಗಿ ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಈ ರೀತಿಯ ಅತಿಕ್ರಮ ಓಟಗಳನ್ನು ಲಾಭವನ್ನು ಕಾಣುತ್ತಾ ಇದೆ. ತಳ ಮೊತ್ತ 15 ಓಟಗಳು. ಅಂತಿಮ ಹಂತದಲ್ಲಿ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದಾರೆ. 1+1 2 ಓಟದ ಹೆಚ್ಚುವರಿ. ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನತ್ತೆ ಸೀಮಿತ ಪ್ರದೇಶವನ್ನು ಕಾಣ್ತಾ ಇದೆ. ಚೆಂಡು 2 ಓಟದ ಹೆಚ್ಚುವರಿ. ತಳ ಮೊತ್ತ 19 ಓಟವನ್ನು ತಲುಪ್ತಾ ಇದೆ. 19 ಫಾರ್ ಲಾಸ್ ಆಫ್ 1 ವಿಕೆಟ್ಸ್. 12 ಎಸೆತಗಳು ಬಾಕಿ ಉಳಿತಾ ಇದೆ. 17 ಓಟಗಳು ಬರಬೇಕಾಗಿದೆ. ಬೀಸಬಲ್ಲ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ರು. ನಡುವೆ ಕ್ಷೇತ್ರ ಶಾಲೆ ಬಿಟ್ಟು ಒಂದು ಸೇರ್ಪಡೆ. ತಳ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. 20 ಓಟಗಳ ಮುಖಾಂತರವಾಗಿ ತಳ ಮೊತ್ತ ಇವಾಗ
ಮತ್ತೆ 20 ಓಟವನ್ನು ತಲುಪ್ತಾ ಇದೆ. 24 ಲಾಸ್ ಆಫ್ 1 ವಿಕೆಟ್ಸ್. 36 ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 16 ಓಟಗಳು ಬರಬೇಕಾಗಿದೆ ಏನಿರ್ತಕ್ಕಂಥ 12 ಚೆಂಡುಗಳಲ್ಲಿ. 12ಕ್ಕೆ 16 ಓಟಗಳ ಅವಶ್ಯಕತೆ. ಮೊದಲ ಚಡ ಬೆರಸನ ಹೊರ ತಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆಯ ಕ್ಯಾಚ್ ಇವಾಗ ಪಡ್ಕೊಂಡ್ರೆ ಇಲ್ಲಿ 10 ಆಘಾತವನ್ನು ಕಾಣ್ತಾ ಇದೆ. 12 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಚೆನ್ನೈಯ ತಂಡ ಮೊದಲ ಚೆಂಡಿಗೆ ಸಿಕ್ಸರ್ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಈ ರೀತಿಯ ಹೊತ್ತರೆಗಳು ಆಘಾತವನ್ನು ಕಾಣ್ತಾ ಇದೆ ಕೂಡ. ಹೊಸ ಆಟಗಾರರ ಸೇರ್ಪಡೆ ಮುತ್ತು ಅಂಕಣಕ್ಕೆ ಬರ್ತಾ ಇದ್ದಾರೆ. 11 ಎಸೆತಗಳು ಬಾಕಿ ಉಳಿತಾ ಇದೆ. 16 ಓಟಗಳು ಬರಬೇಕಾಗಿದೆ ಕೂಡ. ಎರಡನೆಯ ದಿನದ ಅಂತಿಮ ಪಂದ್ಯಾಂಕಗಳು ಸಾಗ್ತಾ ಇದೆ. ಕ್ವಾರ್ಟರ್ ಫೈನಲ್ ಪಂದ್ಯ. ಇಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ ಎರಡನೆಯ ತಂಡವಾಗಿ ಸೆಮಿ ಎಂಟ್ರನ್ನ ಪಡ್ಕೊಳ್ಳಿಕ್ಕಿದ್ದಾರೆ. ಅದಕ್ಕಾಗಿ ಎರಡೂ ತಂಡಗಳಲ್ಲಿ ಪ್ರತಿ ಹೋರಾಟವನ್ನು ಮಾಡುತ್ತಾ ಇದೆ. ಬೀಸಬಲ ಪ್ರಯತ್ನಗಳ ನಡುವೆ ಮತ್ತೆ ಊಟಗಳು ಬರ್ತಾ ಇಲ್ಲ. ಇವಾಗ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಳ್ಳುತ್ತದೆ. ಈ ರೀತಿಯ ಡಾಟ್ ಬಾಲ್ಗಳು ಮಾತ್ರ PSPK ಆಟಗಾರರಿಗೆ ಪಂದ್ಯಾಟವನ್ನು ಉಳಿಸಿಕೊಡುತ್ತೆ. ಒಳಹತ್ರಗಿರ್ತಕ್ಕಂಥ ಚೆಂಡು ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. ಒಂದು ಊಟದ ಹೆಚ್ಚುವರಿ ಮತ್ತೆ 21 ಊಟವನ್ನು ತಲುಪ್ತಾ ಇದೆ. 15 ಊಟಗಳು ಬರಬೇಕಾಗಿದೆ ಕೂಡ. ವಿರಸನ ಹೊಡೆತ ತಡವಳಿಕೆ ಬಿಡಾಪ್ಸಿ ಮಾರಕಿಯ ಹೊರ ಭಾಗವನ್ನು ಕಾಣುತ್ತಾರೆ. ಅಬ್ದುಲ್ ಇವಾಗ ಬಹಳಷ್ಟು ತಮ್ಮನಿದೆ. ಒಂದು ಸಿಕ್ಸರ್ ದಾಖಲಿಸಿದ 6 ಊಟಗಳ ಸೇರ್ಪಡೆ. ಒಂದು ಹಂತದಲ್ಲಿ ಕೈ ಜಾರಿ ಹೋಗ್ತಾ ಇರ್ತಕ್ಕಂಥ ಪಂದ್ಯಾಟವನ್ನು ಉಳಿಸುವಂತ ಪ್ರಯತ್ನಗಳ ನಡುವೆ ಆರಂಭಿಕ ಸರದಿ ಆಟಗಾರ ಈತ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 2 ಬಾಕಿ ಉಳಿತಾ ಇದೆ ಓವರ್ ಮುಕ್ತಾಯಕ್ಕಾಗಿ. 5ನೆಯ ಚೆಂಡು ನಡುವೆ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಮಿಡಾನಲ್ಲಿ ಒಂದು ಊಟ ಸೇರ್ಪಡೆ ಅಬ್ದುಲ್ ಕಾಣ್ತಾ ಇದ್ದಾರೆ. ಒಂದು ಊಟಗಳ ಮುಖಾಂತರ ಹೋಗಿ ತಂಡದ ಮೊತ್ತ ಕೂಡ ಈ ರೀತಿಯನ್ನು ಕಾಣ್ತಾ ಇದೆ. 28 ಊಟವನ್ನು ತಲುಪ್ತಾ ಇದ್ದಾರೆ. ಮತ್ತೆ ಸೀಮಿತ ಪ್ರದೇಶವನ್ನು ಕಾಣುತ್ತಾ ಇದೆ. ಚೆಂಡು ತಂಡದ ಮೊತ್ತ ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಆರು ಎಸೆತ ಬಾಕಿ ಉಳಿತಾ ಇದೆ. 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ಕ್ಕೆ 7 ಓಟಗಳ ಅವಶ್ಯಕತೆ. 6 ಬಾಲ್ಸ್ 7 ರನ್ಸ್. ಆರಕ್ಕೆ 7 ಅದ್ಯಾವ ಎಸೆತಗಾರನ ಪರಿಚಯಿಸಲು ನೋಡಬೇಕಾಗಿದೆ. ಹೊರತೂರು ಕ್ರೀಡಾ ಪ್ರೇಕ್ಷಕರನ್ನ ತುಡಿಗಾಲಿನಲ್ಲಿ ನಿಲ್ಲಿಸುವಂತ ಪಂದ್ಯ 2ನೇ ದಿನದ ಅಂತಿಮ ಪಂದ್ಯದಲ್ಲಿ ಸಾಗ್ತಾ ಇದೆ. ಅದ್ಯಾವ ತಂಡ ಮುಂದಿನ ಹಂತವನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ಅಂತಿಮ ಮೊದಲ ಚೆಂಡು ಬಹಳಷ್ಟು ಹೊಡೆತ ದಾಖಲಿಸಿದ ತರ್ಮಲಕ ಇವಾಗ ಬೌಂಡ್ರಿ ದಾಖಲಾತಿ ಕಾಣ್ತಾ ಇದೆ. ಇವಾಗ ಆದೇಶಿಸಿ ಚೆನ್ನೈಯ ತಂಡ ಇಂತ ಬಿರುಸಿನ ಹೊಡೆತ ದಾಖಲಿಸಿದ್ರು. ಆರಂಭಿಕ ಹಂತದ 2 ವಿಕೆಟ್ಸ್ ಕಳ್ಕೊಂಡ್ರು ಕೂಡ ಅಬ್ದುಲ್ ಆಟ ಇಲ್ಲಿ ಕೈ ಹಿಡಿತಾ ಇದೆ. ಭರ್ಜರಿ ಸಿಕ್ಸರ್ ಕಳೆದ ಓವರಲ್ಲಿ ದಾಖಲಿಸಿರುವ ಆಟಗಾರ ಇವಾಗ ಬೌಂಡ್ರಿ ದಾಖಲಿಸಿದ್ರು. 3 ಓಟಗಳು 5 ಚೆಂಡುಗಳಲ್ಲಿ ಬರಬೇಕಾಗಿದೆ. ಮತ್ತೆರಡನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. ಮತ್ತೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಂಡ್ರು ಕೂಡ ಬಹಳಷ್ಟು ಮತ್ತೆ ಚುರುಕಿನ 1 ಊಟವನ್ನು ದಾಖಲಿಸ್ತಾ ಇದ್ದಾರೆ. 2 ಊಟಗಳು ಬರಬೇಕಾಗಿದೆ ಏನಿರ್ತಕ್ಕಂಥ 4 ಚೆಂಡುಗಳಲ್ಲಿ. ಬಹಳಷ್ಟು ಸುಂದರತೆಯ ಆಟ ನಡುವೆ ಪಾಯಿಂಟ್ ವಿಭಾಗದಲ್ಲಿ ಮತ್ತೆ 33 ಓಟವನ್ನು ದಾಖಲಿಸಿರುವ 1 ಓಟ 2ನೇ ಓಟಗಳಿಗೆ ಅವಕಾಶ.
ಮಾಡಿಕೊಡುವ ಅಂತಿಮ ಹಂತವನ್ನು ತಲುಪ್ತಾ ಇದ್ದಾರೆ. ನಡುವೆ ಪ್ರಸ್ತುತ ಪಂದ್ಯವನ್ನು ಒಂದೆಡೆ ಹೊರ ರಾಜ್ಯದ AJCC ಚೆನ್ನೈಯ ತಂಡ ಜಯವನ್ನು ಕಂಡು ಇವಾಗ ಎರಡನೆಯ ತಂಡವಾಗಿ ಸೆಮಿಂಟರ್ನ ಕಾಣ್ತಾ ಇದ್ದಾರೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಪಂದ್ಯಕೂಟದಲ್ಲಿ ಭಾಗವಹಿಸಿದ PSPK ತಂಡಕ್ಕೂ ಕೂಡ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲ ಪಂದ್ಯಾಟಗಳು ಮುಕ್ತಾಯವನ್ನು ಕಂಡಿದ್ದು ಧನ್ಯವಾದಗಳು. ಶುಭರಾತ್ರಿ.